ಬಂಡೀಪುರ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕಾಡಿನ ರಸ್ತೆಯಲ್ಲಿ ರಾತ್ರಿ ಸಂಚಾರ ನಿರ್ಬಂಧ ತೆರವು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಒಂದು ಕಡೆ ಪ್ರಾಣಿ ಪ್ರಿಯರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರೆ, ಮತ್ತೊಂದು ಕಡೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಒಂದು ಕಡೆ ಬಂಡೀಪುರದ ಪ್ರಾಣಿ ಸಂಕುಲ, ಬಂಡೀಪುರ ಮತ್ತೆ ಕೇರಳ ನಡುವೆ ಇರುವಂತಹ ಅರಣ್ಯ ಪ್ರದೇಶದಲ್ಲಿರುವಂತಹ ರಾತ್ರಿ ವಾಹನ ಸಂಚಾರದ ನಿರ್ಬಂಧವನ್ನು ತೆರವು ಮಾಡೋ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತೀನಿ ಅನ್ನೋ ಒಂದು ಮಾತನಾಡಿದೆ. ಬಂಡೀಪುರ ಐತಿಹಾಸಿಕವಾದಂಥ ಕಾಡು, ಈಗ ಅದು ಹುಲಿಗಳ ಸಂರಕ್ಷಣೆಯ ಸ್ಥಳ ಆಗಿದೆ. ಬಹಳ ವರ್ಷಗಳಿಂದ ಆ ರಸ್ತೆಯಲ್ಲಿ ಕೇರಳಕ್ಕೆ ಹೋಗಬಾರ್ದು ಅಂತೇಳಿ ನಿಷೇಧ ಮಾಡಿದ್ದಾರೆ. ಈ ನಿಷೇಧವನ್ನು 2-3 ಸಾರಿ ತೆಗಿಬೇಕು ಅಂತ ಪ್ರಯತ್ನ ಮಾಡಿದ್ರು. ನಾನೇ ವಿರೋಧ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೂ ನಿಷೇಧ ತೆಗಿಬಾರ್ದು ಅಂತೇಳಿ. ಇಡೀ ಕೇರಳದ, ಅದಲ್ಲೂ ವಯನಾಡಿನವರು ಅವರು ಬಹಳ ಪ್ರಯತ್ನ ತೆಗಿಸ್ಬೇಕು ಅಂತ. ಕರ್ನಾಟಕ ಸರ್ಕಾರ ಏನಾದರೂ ಇದನ್ನು ತೆಗೆಯಕ್ಕೆ ಹೋದರೆ ಭಾರಿ ದೊಡ್ಡದ, ಅತ್ಯಂತ ಕೆಟ್ಟ ರೀತಿಯಲ್ಲಿ ಆಗುತ್ತೆ. ಪ್ರಾಣಿಗಳ ಸಂಕುಲ ಸಂಪೂರ್ಣ ನಾಶ ಆಗುತ್ತೆ. ಇಡೀ ರಸ್ತೆ 6 ಗಂಟೆಯಿಂದ ಬೆಳಿಗ್ಗೆವರೆಗೆ ಅಲ್ಲಿ ನಿಷೇಧ ಮಾಡಿರೋದ್ರಿಂದ ಪ್ರಾಣಿಗಳು, ಪಕ್ಷಿಗಳು ಇಡೀ ರಸ್ತೆ ತುಂಬ ರಾತ್ರಿ ಇರ್ತವೆ. ಇದು ಬಹಳ ಹಿಂದೆಲ್ಲ ಕೇರಳದಿಂದ ಈ ವಾಹನಗಳು ಓಡಾಡಿ ಅಪಾಯ ಬಂತು ಅಂತೇಳಿ ಇದನ್ನು ನಿಲ್ಲಿಸಿರ್ತಕ್ಕಂಥದ್ದು. ಇತ್ತೀಚೆಗೆ ನಾವು ಇದನ್ನು ತೆರವು ಮಾಡ್ತೀವಿ ಎನ್ನುವ ಸುದ್ದಿ ಏನು ಹೊರಟಿದೆ, ಇದು ಅತ್ಯಂತ ಆಘಾತ, ಒಳ್ಳೆಯದಲ್ಲ. ಇದರಿಂದ ರಾಜಕಾರಣ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ವಯನಾಡಲ್ಲಿ ಚುನಾವಣೆ ಇದೆ, ಪ್ರಿಯಾಂಕಾ ಗಾಂಧಿ ಅವರು ಬಂದು ಚುನಾವಣೆಯಲ್ಲಿ ನಿಂತಿದ್ದಾರೆ, DCM ಈ ರೀತಿಯಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದು ಉಪಮುಖ್ಯಮಂತ್ರಿಗಳು ಆ ಮಾತು ಹೇಳ್ತಾರೆ, ಮುಖ್ಯಮಂತ್ರಿಗಳು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾವಂತೂ ಏನಾದರೂ ನಿಷೇಧ ಮಾಡಕ್ಕೆ ಹೊರಟ್ರೆ ಭಾರಿ ಹೋರಾಟ ಮಾಡ್ತೀವಿ. ಸಂಪೂರ್ಣವಾಗಿ ಗುಂಡ್ಲುಪೇಟೆಯಲ್ಲೂ ಹೋರಾಟ ಶುರು ಮಾಡ್ತೀವಿ ಮತ್ತು ಬೆಳಗಾವಿಯ ಅಧಿವೇಶನದ ಮುಂದೆನೂ ಸರ್ಕಾರದ ನೀತಿಯ ವಿರುದ್ಧ ಭಾರಿ ಹೋರಾಟ ಮಾಡ್ತೀವಿ. ಇದು ನಿಷೇಧ ತೆಗೆದರೆ ಪ್ರಾಣಿಗಳಿಗೆ ಅಪಾಯ ಇರತಕ್ಕ ಒಂದೇ ಅಲ್ಲ, ಮರಗಳ ಕಳ್ಳರು, ಕದಿಮರು, ದರೋಡೆಕೋರರು ಓಡಾಡೋದಕ್ಕೆ ಅನುಕೂಲ ಆಗುತ್ತೆ. ಇಡೀ ಅರಣ್ಯ ನಾಶ ಆಗುತ್ತೆ. ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಷೇಧ ತೆರವು ಮಾಡಲೇಬೇಡಿ. ಮುಖ್ಯಮಂತ್ರಿಯವರಿಗೂ ನಾನು ಕಳಕಳಿಯಿಂದ ಈ ಮೂಲಕ ಮನವಿ ಮಾಡ್ತೇನೆ.